ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ. ಭಾಳ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಎಸ್ ಎಸ್ ಪೋರ್ಟಲಿಂದ ಬಂದಿದೆ. ಫಸ್ಟ್ ಆಫ್ ಆಲ್ ನಮಗೆ ಯಾರು ಮೇಲ್ ಹಾಕಿದ್ರಲ್ಲ ರಿಪ್ಲೈ ಬಂದಿದೆ. ನೀವು ಕೂಡ ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ನಿಮ್ಮ ಹೆಸರು, ಓಕೆ, ನಿಮ್ದು ಏನು ಪ್ರಾಬ್ಲಮ್ ಇದೆ, ಏನು ಸ್ಟೇಟಸ್ ತೋರಿಸ್ತಾ ಇದೆ ವಿತ್ PDF ಅಟ್ಯಾಚ್ ಮಾಡಿಕೊಂಡು ಕಳಿಸಿ. ಓಕೆ, ನಿಮಗೆ ಅದು ಇಮೇಲ್ ಐ ಡಿ ನಿಮಗೆ ಇವಾಗ ತೋರಿಸ್ತೇನೆ ನೋಡಿ. ಕೆಲವೊಬ್ಬರಿಗೆ ಮ್ಯಾನೇಜ್ಮೆಂಟ್ಗೆ ದುಡ್ಡು ಬಂದಿಲ್ಲ. ಮೋಸ್ಟ್ ಪ್ರಾಬಬ್ಲಿ ನಿಮ್ಮದು MBA ಅಥವಾ MBBS ಆಗಿರ್ಬೋದು. ಬಟ್ ಬೇರೆ ಪ್ರೈವೇಟ್ ವಿದ್ಯಾರ್ಥಿ ಮ್ಯಾನೇಜ್ಮೆಂಟ್ ಅವ್ರಿಗೆ ಸ್ಕಾಲರ್‌ಶಿಪ್ ಬರುತ್ತೆ. ಓಕೆ, ಸೊ ಹೌ ಟು ಮೇಲ್ ಹೆಂಗೆ ಮೇಲ್ ಮಾಡ್ಬೇಕಂತ ನಿಮಗೆ ಸೆಂಡ್ ಮಾಡ್ತೇನೆ ಇವಾಗ ಸದ್ಯ ತೋರಿಸ್ತೇನೆ. ಪ್ಲಸ್ BE ವಿದ್ಯಾರ್ಥಿಗಳಿಗೆ ಸ್ಕಾಲರ್‌ಶಿಪ್ ನೀವು ಕೂಡ ಅಪ್ಲೈ ಮಾಡ್ಕೊಳ್ಳಿ. ಇದು ಹೊಸ ವರ್ಷದ್ದು ಅಥವಾ ಏನಿದೆ ರಿನ್ಯೂವಲ್‌ಗೆ ಅಪ್ಲೈ ಮಾಡ್ಕೊಳ್ಳಿ. ಮತ್ತು ಎಡಿಟಿಂಗ್ ಆಪ್ಷನ್ ಬಿಡುವ ಚಾನ್ಸಸ್ ಇದೆ. ಲೆಟ್ಸ್ ಸಿ. ಓಕೆ, ಇನ್ನೂ ಕೂಡ ಅಪ್ಲಿಕೇಶನ್ ಚಾಲೂ ಆಗಿಲ್ಲ. ಚಾಲೂ ಆದ ತಕ್ಷಣ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ವಿದ್ಯಾರ್ಥಿಗಳೇ, ಈ ಒಂದು ಇಮೇಲ್ ಐ ಡಿ ತೋರಿಸ್ತೇನೆ ನಿಮಗೆ. ಒನ್ ಸೆಕೆಂಡ್. ಸೊ ಈ ಫಸ್ಟ್ ಆಫ್ ಆಲ್ ನೀವು ಫಸ್ಟ್ ಏನು ಮಾಡಿ, ಒಂದು ಟ್ವಿಟರ್ ಅಕೌಂಟ್ ನಿಮ್ಗೆ ಆಲ್ರೆಡಿ ಓಪನ್ ಇದ್ದರೆ ನೀವು ಟ್ವಿಟರಲ್ಲಿ ಟ್ವೀಟ್ ಮಾಡಿ. ಓಕೆ, ಇವ್ರಿಗೆ ಕೂಡ ಟ್ವೀಟ್ ಮಾಡ್ಬೋದು, ಅಥವಾ ಇವರು ಆ್ಯಕ್ಚುಲಿ ಸಂಬಂಧಪಟ್ಟದ್ದಲ್ಲ, ಬಟ್ ಇವರು ರಿಪ್ಲೈ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ನಿಮ್ಗೆ ಏನಾದರೂ ಸಂದೇಹಗಳಿದ್ದರೆ, ಸೊ ಬ್ಯಾಕ್ವರ್ಡ್ ಕ್ಲಾಸಸ್ ಸ್ಕಾಲರ್ಶಿಪ್ ಬಗ್ಗೆ, ಸೊ ಈ ಒಂದು ಇಮೇಲ್ ಐ ಡಿ bcwdhelpline@gmail.com ಇದಕ್ಕೆ ನೀವು ಮೇಲ್ ಹಾಕಿ, ಅಥವಾ ಈ ನಂಬರ್ಗೆ ಫೋನ್ ಆ್ಯಕ್ಚುಲಿ ಯಾರು ಎತ್ತೋಲ್ಲ. ಸೊ ನೀವು ಇಮೇಲ್ ಹಾಕಿ, ನಿಮ್ಗೆ ರಿಪ್ಲೈ ಬರುತ್ತೆ. ಪ್ಲಸ್ ನೀವೇನು ಮಾಡಿ, ಒಂದು ಟ್ವಿಟರ್ ಕೂಡ ಅಲ್ಲಿ ಟ್ವೀಟನ್ನು ಮಾಡಿ, ನಿಮ್ಗೆ ಏನು ಪ್ರಾಬ್ಲಮ್ ಆಗಿದೆ ಡೆಫಿನೆಟ್ ನಿಮ್ಗೆ ರಿಪ್ಲೈ ಬರುತ್ತೆ. ಓಕೆ, ಏನು ಪ್ರಾಬ್ಲಮ್ ಆಗಿದೆ ಅಂತ ಇಮೇಲ್ ಐ ಡಿ ಮುಖಾಂತರ. ಮತ್ತು ನೀವೇನು ಮಾಡಿ, ಒಂದು ಒಂದು ಸೆಕೆಂಡ್ ತೋರಿಸ್ತೀನಿ. ಎಸ್ ಎಸ್ ಪೋರ್ಟಲಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸಲ್ಲಿ ಇವರು ಕೂಡ ನೀವು ಮೇಲ್ ಹಾಕ್ಬೋದು. ಓಕೆ, ಯಾರಿಗೆ ನಿಮ್ಗೆ ಡೌಟ್ಸ್ ಇದೆ. ಓಕೆ, ನಿಮ್ದು ಏನು ಪ್ರಾಬ್ಲಮ್ ಆಗಿದೆ. ಕೆಲವೊಬ್ರು ಬೇರೆ ಬೇರೆ ಪ್ರಾಬ್ಲಮ್ ಆಗಿರುತ್ತೆ. ಅಪ್ಲಿಕೇಶನ್ ವೆರಿಫೈ ಆಗಿಲ್ಲ, ಇನ್ನೇನು DDO ಒಂದು ವೆರಿಫೈ ಆಗಿರಲ್ಲ, ಅಥವಾ DBT ವೆರಿಫೈ ಆಗಿರಲ್ಲ. ಸೊ ಎಲ್ಲ ಕೂಡ ಅನಿಸುತ್ತೆ, ನೀವು ಕನ್ಫರ್ಮ್ ಮಾಡ್ಕೋಬೋದು. ಓಕೆ, ಏನು ಪ್ರಾಬ್ಲಮ್ ಆಗಿದೆ ಅಂತ. ಇದು ಫ್ಯಾಂಟಾಸ್ಟಿಕ್ ಅಂತ ಹೇಳ್ಬೋದು. ಭಾಳ ಜನಕ್ಕೆ ನಿನ್ನೆ ತಾನೇ ರಿಪ್ಲೈ ಬಂದಿದೆ. ಸೊ ಖುಷಿ ಆಯಿತು, ವಿದ್ಯಾರ್ಥಿಗಳು ರಿಪ್ಲೈ ಬಂದುಬಿಟ್ಟು ನನಗೆ ಕಳಿಸಿದ್ರು. ಈ ರೀತಿ ಪೇಮೆಂಟ್ ಅಂಡರ್ ಪ್ರೊಸೆಸ್, ವೇಟ್ ಮಾಡಿ. ಯಾರಿಗೆ DBT ಬಂದಿಲ್ಲ, DBT ನೋ ಅಂತ ಇದೆ ಅಂಥವ್ರಿಗೆ, ಆಯಿತಾ. ಮತ್ತು ಇವರು ಕೂಡ ರಿಪ್ಲೈ ಬಂದಿದೆ. ಬೇರೆ ಬೇರೆ ರಿಪ್ಲೈ ಬಂದರೆ ಕೂಡ ಕಮೆಂಟೇ ತಿಳಿಸಿ, ಆಯಿತಾ. ಸೊ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ. ನಿಮಗೆ ಏನೇ ಸಂದೇಹ ಇದ್ದರೆ ಕಮೆಂಟೇ ತಿಳಿಸಿ. ಥ್ಯಾಂಕ್ ಯು.